Okay, let us solve this problem. ನೋಡಿ, two tangents TP and TQ are drawn to a circle with center O from an external point T ಅಂತ ಕೊಟ್ಟಿದ್ದಾರೆ. Prove that PTQ is equal to 2OPQ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು. ಸೊ ಅವರು PTQ ಅಂತ ಅಂದ್ರೆ ಏನು? PTQ ಅಂದ್ರೆ ಈ ಆಂಗಲ್ is equal to 2 ಟೈಮ್ಸ್ ಈ ಸಣ್ಣ ಆಂಗಲ್ ಅಂದ್ರೆ OPQ ಸಣ್ಣ ಆಂಗಲ್ ಕೊಟ್ಟಿದಾರಲ್ಲ ಅದಕ್ಕೆ 2 ಟೈಮ್ಸ್ ಈಕ್ವಲ್ ಆಗಿದೆ ಅಂತ ತೋರಿಸಿದ್ದಾರೆ. ಸೊ ಅದನ್ನ ಹೇಗೆ ಪ್ರೂವ್ ಮಾಡೋದು ಅಂತ ನೋಡೋಣ. ಸೊ ನಮ್ಗೆಲ್ಲರಿಗೂ ಥಿಯರಮ್ ಗೊತ್ತಿದೆ. ಏನು, ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಎರಡು ಟ್ಯಾಂಜೆಂಟ್ ಹೋಗಿದೆ ಅಂತ ಅಂದ್ರೆ ಸೊ ಈ ಲೆಂತ್ ಆಫ್ ದ ಟ್ಯಾಂಜೆಂಟ್ಸ್ ಏನಾಗ್ತವೆ? ಈಕ್ವಲ್ ಆಗ್ತವೆ. ಫ್ರಮ್ ಥಿಯರಮ್ 10.2 ನಾನು ಏನು ಹೇಳ್ಬೋದು, ಈಗ ಸದ್ಯಕ್ಕೆ ಈ ಟ್ರ್ಯಾಂಗಲ್ ತಗೊಂತೀನಿ, PTQ ತಗೊಂತೀನಿ. ಇನ್ ಟ್ರ್ಯಾಂಗಲ್ PTQ ಟ್ರ್ಯಾಂಗಲ್ ಅಲ್ಲಿ ಈಗ ನೋಡಿ, ಸೊ TP ಮತ್ತೆ TQ ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. TP is equal to TQ. ಸೊ ಇದರ ರೀಸನ್ ಏನು? ಲೆಂತ್ ಆಫ್ ದ ಟ್ಯಾಂಜೆಂಟ್ಸ್ ಆರ್ ಈಕ್ವಲ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್. ಇದು ಥಿಯರಮ್ 10.1 ಸರಿ 10.2 ಅಲ್ಲಿರುತ್ತೆ. ಓಕೆ, ಈಗ ಬೈ ಚಾನ್ಸ್ ನೋಡಿ, ಈಗ ಈ ಟ್ರ್ಯಾಂಗಲ್ PTQ ಅಲ್ಲಿ ಈ ಸೈಡ್ ಈಕ್ವಲ್ ಇದ್ರೆ ಆಟೋಮೆಟಿಕಲಿ ಪ್ರಾಪರ್ಟೀಸ್ ಆಫ್ ಟ್ರ್ಯಾಂಗಲ್ ಏನು ಹೇಳುತ್ತೆ? ಎರಡು ಸೈಡ್ ಈಕ್ವಲ್ ಇದ್ರೆ ಇದರ ಆಪೋಸಿಟ್ ಆಂಗಲ್ಸ್ ಈ ಆಂಗಲ್ ಮತ್ತೆ ಈ ಆಂಗಲ್ ಏನಿರುತ್ತವೆ ಇದೆಷ್ಟಿರುತ್ತೋ ಇದು ಅಷ್ಟೇ ಇರುತ್ತೆ. ಹಾಗಾದ್ರೆ ಇದನ್ನ ಏನು ಹೇಳ್ಬೋದು? ಆಂಗಲ್ TPQ is equal to ಆಂಗಲ್ TQP ಅಂತ ಹೇಳ್ಬೋದಾ? ಸೊ ಇದಿಸ್ ಪ್ರಾಪರ್ಟಿ ಆಫ್ ಎ ಟ್ರ್ಯಾಂಗಲ್. ಐಸೋಸೆಲಸ್ ಟ್ರ್ಯಾಂಗಲ್ ಅಲ್ಲಿ ಎರಡು ಸೈಡ್ ಈಕ್ವಲ್ ಆಗಿದ್ರೆ ಅದರ ಆಪೋಸಿಟ್ ಆಂಗಲ್ಸ್ ಏನಾಗಿರ್ತವೆ? ಈಕ್ವಲ್ ಆಗಿರುತ್ತೆ ಅಂತ ಹೇಳಿದೆ. ಈಗ ಸಮ್ ಆಫ್ ದ ಈ ಟ್ರ್ಯಾಂಗಲ್ ಅಲ್ಲಿ 3 ಆಂಗಲ್ಸ್ ಅಂದ್ರೆ ಫಸ್ಟ್ ಇದನ್ನ ತಗೊಂಡೆ PTQ, ಈ ಆಂಗಲ್ PTQ ಪ್ಲಸ್ ಮತ್ತಿನ್ನೊಂದು ಯಾವ್ದು ಆಂಗಲ್ ಬರುತ್ತೆ? ಈ ಆಂಗಲ್ ಬರುತ್ತೆ, TPQ ಅಂತ ಬರಿತೀನಿ. TPQ ಪ್ಲಸ್ ಈ ಆಂಗಲ್ ಅನ್ನು ಬರೀಬೇಕು, ಅದನ್ನ TQP ಅಂತ ಬರಿತೀನಿ. ಈ 3 ಆಂಗಲ್ ನೋಡಿ, ಇಲ್ಲಿ ಆಂಗಲ್ T, ಆಂಗಲ್ P, ಆಂಗಲ್ Q, ಆಂಗಲ್ T, ಆಂಗಲ್ P, ಆಂಗಲ್ Q ಮೂರನ್ನ ಆಡ್ ಮಾಡಿದ್ರೆ ಎಷ್ಟು ಬರಬೇಕು? 180 ಡಿಗ್ರಿ ಬರಬೇಕು. ಇದು ಸಮ್ ಪ್ರಾಪರ್ಟಿ ಆಫ್ ಎ ಟ್ರಯಾಂಗಲ್. ನೋಡಿ, PTQ ಹಾಗೆ ಬರಿತೀನಿ ಪ್ಲಸ್ ಈಗ ಇಲ್ಲಿ ನೋಡಿ, ಫಸ್ಟ್ ಇದನ್ನ ಇಕ್ವೇಶನ್ 1 ಅಂತ ತಗೊಂತೀನಿ. ಇಕ್ವೇಶನ್ 1 ಅನ್ನು ಅಬ್ಸರ್ವ್ ಮಾಡಿದ್ರೆ ನೀವು ಇಕ್ವೇಶನ್ 1 ಅಲ್ಲಿ TPQ ಅಂತಾನೆ ಬರ್ಕೊಂತೀನಿ. ಬಟ್ ಇಲ್ಲಿ TQP ನ ಏನಂತ ಬರೀಬಹುದು? TPQ ಅಂತ ಬರೀಬಹುದಾ? ಹಾಗಾದ್ರೆ ಪ್ಲಸ್ TPQ ಅಂತಾನೆ ಬರೀತೀನಿ. ಇಸ್ ಈಕ್ವಲ್ ಟು 180 ಡಿಗ್ರಿ ಆಯ್ತು. ಓಕೆನಾ? ಈಗ ನೋಡಿ, PTQ ಹಾಗೆ ಇಟ್ಕೊಂತೀನಿ, PTQ ಹಾಗೆ ಇಟ್ಕೊಂಡೆ ಪ್ಲಸ್ TPQ ಪ್ಲಸ್ TPQ ಏನಾಯ್ತು? 2 ಇಂಟು TPQ ಇಸ್ ಈಕ್ವಲ್ ಟು 180 ಡಿಗ್ರಿ ಆಯಿತು. ನನಗೆ ಜಸ್ಟ್ TPQ ಬೇಕು, ಈ ಆಂಗಲ್ ಬೇಕು, ಅದಕ್ಕೆ 2 ಇಂಟು TPQ ಇಸ್ ಈಕ್ವಲ್ ಟು 180 ಡಿಗ್ರಿ. ಈ PTQನ ಏನು ಮಾಡ್ತೀನಿ? ಈ ಕಡೆ ಶಿಫ್ಟ್ ಮಾಡ್ತೀನಿ. ಏನಾಯಿತು? ಪ್ಲಸ್ ಇರೋದು ಈ ಕಡೆ ಬಂದರೆ ಮೈನಸ್ ಆಂಗಲ್ PTQ ಆಯಿತು. ಓಕೆ, ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಈಗೇನು ಮಾಡೋಣ? ಸೊ ನನಗೆ TPQ ಮಾತ್ರ ಬೇಕು, ಓನ್ಲಿ TPQ, ಆಂಗಲ್ TPQ ಬೇಕು. ಇಸ್ ಈಕ್ವಲ್ ಟು ಏನಾಗುತ್ತೆ? 180 ಡಿಗ್ರಿ ಮೈನಸ್ ಆಂಗಲ್ PTQ ಡಿವೈಡೆಡ್ ಬೈ ಹೋಲ್, ಈ 2 ಕೆಳಗಡೆ ಬಂದರೆ ಹೋಲ್ ಡಿವೈಡೆಡ್ ಬೈ 2 ಆಯಿತು. ಈಗ ಇಲ್ಲಿ ಹೋಲ್ ಡಿವೈಡೆಡ್ ಬೈ 2 ಬಂದಿದೆ ಅಂದರೆ ಸೊ ಈ 2 180ಗೂ ಅಪ್ಲೈ ಆಗುತ್ತೆ, PTQಗೂ ಅಪ್ಲೈ ಆಗುತ್ತಾ? ಹಾಗಾದರೆ 180 ಬೈ 2 ಎಷ್ಟು? 90 ಡಿಗ್ರಿ ಮೈನಸ್ PTQ ಬೈ 2. ಅದು ಹೆಂಗಿದೆ ಹಂಗೆ ಬರ್ಕೊತೀನಿ. PTQ ಡಿವೈಡೆಡ್ ಬೈ 2 ಅಂತ ಬರ್ತೇನೆ. ಏನಿದು? TPQ ವ್ಯಾಲ್ಯೂ ಅಂದರೆ ಈ ಆ್ಯಂಗಲಿನ ವ್ಯಾಲ್ಯೂ ನಾವೇನು ಮಾಡ್ತೀವಿ? ಈಗ ಕಂಡಿಡ್ತೀವಿ. ಸೊ ಇದನ್ನು ತುಂಬ ಇಂಪಾರ್ಟೆಂಟು, ಇದನ್ನು ಒಂದು ಕಡೆ ಮಾರ್ಕ್ ಮಾಡ್ಕೊತೀನಿ. ಸೊ ಈಗೇನು ಮಾಡ್ತೀನಿ ನೋಡಿ, ಇಲ್ಲ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ನಮ್ಗೆ ಗೊತ್ತು ಈ TPO ಇದೆಯಲ್ಲ, ಆ್ಯಂಗಲ್ TPO ಅದೆಷ್ಟಿರುತ್ತೆ? TPO ಆ್ಯಂಗಲ್ ಎಷ್ಟಿರುತ್ತೆ? 90 ಡಿಗ್ರಿ ಇರುತ್ತಾ? ಯಾಕೆ ಅಂದರೆ ಫಸ್ಟ್ ಥಿಯರಮ್ ಏನು ಹೇಳುತ್ತೆ? ಯಾವುದಾದ್ರು ಒಂದು ಟ್ಯಾಂಜೆಂಟ್ ಬಂದಿದೆ, ಆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟಿಂದ ಮತ್ತು ಸೆಂಟರ್ ಆಫ್ ಸರ್ಕಲಿಂದ ಒಂದು ಲೈನ್ ಹೇಳಿದ್ರೆ ಸೊ ಇದಿಷ್ಟು ಸೇರಿಸಿ ಏನಾಗುತ್ತೆ? 90 ಡಿಗ್ರಿ ಆಗುತ್ತಾ? ಅದಕ್ಕೆ TPO ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಬರ್ತಿದ್ದೀನಿ. ಈಗ ನನಗೇನು ಬೇಕು ನೋಡಿ, ಇಲ್ಲಿ ಈ ಸಣ್ಣ ಆಂಗಲ್ ಬೇಕಾ? ಸಣ್ಣ ಆಂಗಲ್ ಏನು? OPQ ಬೇಕು ನನಗೆ, OPQ ಬೇಕು. OPQ ಅಂತಂದರೆ ಅದರಲ್ಲಿ ಯಾವ್ದಾವ್ದು ಬರುತ್ತೆ ಅಂತಂದರೆ OPQ ಇಷ್ಟೇ. ಸಣ್ಣ ಆಂಗಲ್ ಬೇಕು ಅಂದರೆ ದೊಡ್ಡ ಆಂಗಲ್ಲು ಮೈನಸ್ ಇದನ್ನು ಮೈನಸ್ ಮಾಡಿದ್ರೆ ನನಗೆ ಸಣ್ಣ ಆಂಗಲ್ ಸಿಗುತ್ತಾ? ಇದು ಫುಲ್ ಆಂಗಲ್ ಯಾವುದು? OPT ಅಥವಾ TPO. ಇಲ್ಲಿ ಕೊಟ್ಟಿದಾರಲ್ಲ TPO, ಆಂಗಲ್ TPO ಅಂತ ಕರಿಬೋದು. ಈ TPOದಲ್ಲಿ ಯಾವುದನ್ನು ಮೈನಸ್ ಮಾಡಿದ್ರೆ ನನಗೆ OPQ ಸಿಗುತ್ತೆ? OPQ ಸಿಗಬೇಕಂದ್ರೆ TPQನ ಮೈನಸ್ ಮಾಡಬೇಕು. TPQನ ಮೈನಸ್ ಮಾಡಿದ್ರೆ ನನಗೇನು ಸಿಗುತ್ತೆ? OPQ ಸಿಗುತ್ತೆ. ಈಗ ನೋಡ್ತಾ ಹೋಗೋಣ. TPO ಅಂತ ಅಂದರೆ ಎಷ್ಟು ಡಿಗ್ರಿ ಇದೆ? 90 ಡಿಗ್ರಿ ಇದೆ ಅಲ್ವಾ? ಸೊ ಪ್ರಾಪರ್ಟಿ ಆಫ್ ಅ ಟ್ರ್ಯಾಂಗಲ್. ಇದನ್ನು ಥಿಯರಮ್ 10.1 ಅಂತ ಬೇಕಾದ್ರೆ ಬರ್ಕೊಬೋದು. ಥಿಯರಮ್ 10.1. ಓಕೆ, ಈಗ OPQ ಹಾಗೆ ಬರ್ಕೋತೀನಿ. ಇಲ್ಲಿ TPO ಜಾಗಕ್ಕೆ 90 ಡಿಗ್ರಿ ಹಾಗೆ ಬರ್ಕೋತೀನಿ. ಮೈನಸ್ ಇಲ್ಲೇ ಮೈನಸ್ ಬರ್ದಿತ್ತೀನಿ ನೋಡ್ರಿ. TPQ ಅಂತ ಅಂದರೆ ನಾನು ಏನಂತ ಬರ್ಬೋದು? ಇಲ್ಲಿ ನೋಡ್ರಿ, TPQ ಏನಂತ ತಗೊಂಡಿದ್ದೀನಿ? 90 ಮೈನಸ್ PTQ ಬೈ
ಪಿ ಟಿ ಕ್ಯೂ ಬೈ 2 ಅಂತ ತಗೊಂಬೋದಾ? ಯಾವುದು ಟಿ ಪಿ ಕ್ಯೂ ವ್ಯಾಲ್ಯೂ, ಯಾವುದೋ ಈಕ್ವೇಷನ್, ಈ ಈಕ್ವೇಷನಿಂದ ತಗೊಂಡು ಈಕ್ವೇಷನ್ 2 ಅಂತ ತಗೊಳ್ಬೇಕಾರೆ ಈಕ್ವೇಷನ್ 2 ಇಂದ ತಗೊಂಡಿರುವಂಥದ್ದು. ಈಗ ಮೈನಸನ್ನೆಲ್ಲ ಅಪ್ಲೈ ಮಾಡ್ತಾ ಹೋಗ್ತೀನಿ. 90 ಹಾಗೆ ಇದೆ. ಮೈನಸ್ ಇಂಟು ಪ್ಲಸ್ ಏನಾಯಿತು? ಮೈನಸ್ 90 ಡಿಗ್ರಿ. ಮೈನಸ್ ಇಂಟು ಮೈನಸ್ ಏನಾಯಿತು? ಪ್ಲಸ್ ಪಿ ಟಿ ಕ್ಯೂ ಡಿವೈಡೆಡ್ ಬೈ 2 ಆಯಿತು. ಓಕೆ, ಇದಿಷ್ಟು ಅರ್ಥ ಆಗಿದೆಯಾ? ಈಗ ಒ ಪಿ ಕ್ಯೂ ಆ್ಯಸ್ ಇಟ್ ಈಸ್ ಬರಿತೀನಿ, ಇಸ್ ಈಕ್ವಲ್ ಟು ಇಲ್ಲಿ ನೋಡಿ 90 ಡಿಗ್ರಿ, ಇಲ್ಲಿ ಪ್ಲಸ್ 90 ಮೈನಸ್ 90 ಕ್ಯಾನ್ಸಲ್ ಆಯಿತು. ಹಾಗಾದರೆ ಏನು ಉಳಿದಿದೆ ನೋಡಿ, ಪಿ ಟಿ ಕ್ಯೂ ಡಿವೈಡೆಡ್ ಬೈ 2 ಉಳಿತು. ಈಗ ನಾನೇನು ಮಾಡ್ತೀನಿ, ಒಂದು ಸಣ್ಣ ಸ್ಟೆಪ್ ಮಾಡ್ತೀನಿ. ಈ 2ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ತೀನಿ. ಅವಾಗೇನಾಯಿತು? 2 ಇಂಟು ಒ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಟಿ ಕ್ಯೂ ಆಯಿತು. ಹೌದಾ? ನೋಡಿ, ಅಲ್ಲಿ ಏನು ಕೇಳಿದ್ರು, ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು 2 ಇಂಟು ಒ ಪಿ ಕ್ಯೂ. ಜಸ್ಟ್ ಇದನ್ನು ರಿವರ್ಸ್ ಮಾಡ್ತೀನಿ. ರಿವರ್ಸ್ ಮಾಡಿದ್ರೆ ಫಸ್ಟ್ ಪಿ ಟಿ ಕ್ಯೂ ಬರ್ಕೊತೀನಿ. ಆ್ಯಂಗಲ್ ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು 2 ಇಂಟು ಒ ಪಿ ಕ್ಯೂ. ದಿಸ್ ಈಸ್ ಅವರ್ ಸೊಲ್ಯೂಷನ್. ಥ್ಯಾಂಕ್ ಯು.